ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ಕೆಲಸದಿಂದ ಬರ್ತಾಯಿದ್ದೆ. ಆಟೋದಲ್ಲಿ ಬರಬೇಕಾದ್ರೆ ಇವತ್ತು ಕನ್ನಡ ರಾಜ್ಯೋತ್ಸವ ಮಾಡಿದ್ರಲ್ಲಿ ಇಲ್ಲಿ ಅಪ್ಪಣ್ಣನ ಫೋಟ ಮತ್ತು ಭುವನೇಶ್ವರಿ ಫೋಟ ಎಲ್ಲ ಇಟ್ಟು ಪೂಜೆ ಮಾಡಿ ಎಲ್ಲ ಮಾಡಿದ್ರಲ್ಲ, ಅದನ್ನು ಹಂಗೆ ವೀಡಿಯೋ ಮಾಡ್ಕೊಂಡೆ. ಒಂದು 5 ನಿಮಿಷ ಆಟೋ ಅಲ್ಲಿ ನಿಂತಿತ್ತು, ಅವಾಗ ವೀಡಿಯೋ ಮಾಡ್ಕೊಂಡೆ ನಾನು ಅಷ್ಟೇ. ನೋಡಿ, ಆಟೋದಾಗ ಹೋಗ್ತಾಯಿದ್ದೀನಿ ಮನೆಗೆ. ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಆಟ ಹೊರಟ್ಬಿಡ್ತು, ಅದಕ್ಕೇ ಅಷ್ಟೇ ಮಾಡಿದ್ದು ನಾನು ವೀಡಿಯೋ. ನೋಡಿ, ಇಲ್ಲಿ ಸಿಗ್ನಲಲ್ಲಿ ನಿಲ್ಲಿಸ್ತು ಮತ್ತು ಮನೆಗೆ ಬಂದೆ. ಇದು ನನ್ನ ಮನೆ ಕೆಲಸ. ನಾನು ಬೆಳಗ್ಗೆ ಟೈಮು ಹಿಂಗೆ ಬಿಟ್ಟು ಹೋಗ್ಬಿಟ್ಟಿದ್ದೆ, ಅಂದರೆ ಟೈಮ್ ಆಗುತ್ತಲ್ಲ, ಹಂಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲಸ ಮುಗಿಸ್ಬಿಟ್ಟು ಹೋಗ್ಬಿಡ್ತೀನಿ ನಾನು ಬೆಳಗ್ಗೆ ಟೈಮು. ಪೂರ್ತಿ ಎಲ್ಲ ಅಂದರೆ ಒಲೆ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿರ್ತೀನಿ. ಮತ್ತು ಅನ್ನ ಎಲ್ಲ ಮಾಡಿದಾಗ ಈ ಥರ ಗಂಜಿಯಾಗಿಲ್ಲ ಆಗಿರುತ್ತಲ್ಲ, ಅದೆಲ್ಲ ಹಂಗೆ ಇರ್ತಿದ್ದೆ. ನೀರು ಬೇರೆ ತರಬೇಕು. ನಂದು ಯಾವಾಗಲೂ ಮನೆ ಕೆಲಸ ಇದ್ದಿದ್ದೇನೆ, ಮನೆ ಕೆಲಸ ಬಂದಮೇಲೆ ಮಾಡಲೇಬೇಕು. ನೋಡಿ, ಬರಬೇಕಾದ್ರೆ ಹಂಗೆ ಕೊತ್ತಂಬರಿ ಸೊಪ್ಪು ಎಲ್ಲ ತಗೊಂಬಂದೆ. ಅದೆಲ್ಲ ಇವಾಗ ಸೋಸಿಡಬೇಕು, ಅದೆಲ್ಲ ಎತ್ತಿಡಬೇಕು. ಇವಾಗ ಬಟ್ಟೆ ಎಲ್ಲ ಹಂಗೆ ಐತೆ, ಬಟ್ಟೆನೂ ಮಡಚಿಡಬೇಕು. ಎಲ್ಲ ಕೆಲಸ ಐತೆ. ಕೆಲಸದಿಂದ ಬಂದರೂ ಏನು ಕೂತ್ಕೊಳ್ಳೋಂಗಿಲ್ಲ, ಮಾಡ್ತಾನೆ ಇರಬೇಕು. ಯಾಕಂದರೆ ಒಂದೊಂದು ದಿವಸ ಇರುತ್ತೆ ಕೆಲಸ, ಒಂದೊಂದು ದಿವಸ ಇರೋಲ್ಲ ಮನೆಯಲ್ಲೂ. ಬೆಳಗ್ಗೆನೇ ಎಲ್ಲ ಮುಗಿಸೋದ್ರೆ ಸಂಜೆ ಬಂದರೆ ಸ್ವಲ್ಪ ಆರಾಮ ಅನಿಸುತ್ತೆ. ಡೈಲಿ ಮಾಡತ್ತವ ಇದ್ದೇ ಇರುತ್ತೆ ಕೆಲಸ. ಹಂಗಾಗಿ ಸೊಪ್ಪು ಸೋಸೋಣ ಅಂತ ಬಂದೆ. ಮನೇಲಿ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ರಲ್ಲಿ ಹಂಗೆ ತಗೊಂಬಂದು. 10 ರೂಪಾಯಿ ಕೊತ್ತಂಬರಿ ಸೊಪ್ಪಿದು, ಇಷ್ಟೊಂದು ಕೊಟ್ಟವ್ರು ನೋಡ್ರಿ. ನನಗೆ ನಿನ್ನೆ ನಾನು ಗೃಹಲಕ್ಷ್ಮಿ ದುಡ್ಡು ಎತ್ಕೊಂಬರೋಣ ಅಂತ ಹೋದರೆ ಅದೂ ಹೆಬ್ಬೆಟ್ಟು ಬರಲಿಲ್ಲ. ಹೆಬ್ಬೆಟ್ಟು ಅಂದರೆ ನಂಬರ್ ಚೇಂಜ್ ಮಾಡಿಸ್ಬೇಕಾಯ್ತು ಪೋಸ್ಟ್ ಆಫೀಸ್ಗೆ. ಹೆಬ್ಬೆಟ್ಟು ಬರಲಿಲ್ಲ, ಅದಕ್ಕೇ ನೋಡಬೇಕು, ಇನ್ನೊಂದು ದಿವಸ ಯಾವತ್ತಾದರೂ ಹೋಗಬೇಕು. ಆಮೇಲೆ ನಿನ್ನೆ ನನಗಲ್ಲಿ ಹೆಬ್ಬೆಟ್ಟು ಬರಲಿಲ್ಲ, ಮತ್ತು ಇಲ್ಲಿ ಸಂಬಳನೂ ಕಟ್ಟಾಯಿತು. ಬೇಜಾರಾಯಿತು ನಿನ್ನೆ ಎಲ್ಲ. ಹಂಗಾಗಿ ಬಟ್ಟೆ ಒಗೆದು ಒಣಗಾಕಿದ್ದೆ ಅಷ್ಟೇ, ಮಡ್ಚಿಕ್ಕಾಗಲಿಲ್ಲ. ಅದೇ ಬೇಜಾರದಲ್ಲೇ ಸುಮ್ಮನೆ ಆಗೋಗ್ಬಿಟ್ಟೆ. ನಾನೇನೂ ಕೆಲಸ ಮಾಡಲಿಲ್ಲ ಮನೆಯಲ್ಲಿ. ಹೋಗಿದ್ದ ಕೆಲಸನೂ ಆಗಲಿಲ್ಲ, ಇಂಥ ಸಂಬಳನೂ ಇಲ್ಲ. ನಾವು ಹೋಗಿದ್ರೆ ನೆನ್ನೆ ಒಂದು ದಿವಸ ಸಂಬಳ ಹೋಯ್ತು, ಅಲ್ಲೂ ಕೆಲಸ ಆಗಲಿಲ್ಲ. ಅದಕ್ಕೆ ಸುಮ್ಮನೆ ಆದೆ. ನಾನು ನಿಮ್ಮ ಕಮೆಂಟ್ಗಳ್ನೆಲ್ಲ ಓದ್ತಾ ಇರ್ತೀನಿ. ಕೆಲವು ಜನ ಇಂಗ್ಲೀಷಲ್ಲಿ ಕಮೆಂಟ್ ಮಾಡ್ತೀರಾ. ದಯವಿಟ್ಟು ಯಾರು ಇಂಗ್ಲೀಷಲ್ಲಿ ಕಮೆಂಟ್ ಮಾಡಿದ್ರೆ ನಾನು ರಿಪ್ಲೈ ಕೊಡೋಕ್ಕೆ ಬರೋಲ್ಲ ಕಣಪ್ಪ, ನನಗೆ ಓದೋಕ್ಕೆ ಬರೋಲ್ಲ ಇಂಗ್ಲೀಷು. ಹಂಗಾಗಿ ಅರ್ಥ ಆಗಿದ್ರೆ ರಿಪೀಟ್ ಹೇಳೋಕ್ಕೂ ಬರೋಲ್ಲ, ಮತ್ತು ನನಗೆ ಪೂರ್ತಿ ಅಕ್ಷರಗಳು ಅರ್ಥ ಆಗೋಲ್ಲ ಇಂಗ್ಲೀಷಲ್ಲಿ. ಹಂಗಾಗಿ ಕಮೆಂಟ್ ಮಾಡೋರು ಇಂಗ್ಲೀಷಲ್ಲಿ ಕಮೆಂಟ್ ಮಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಕನ್ನಡದಲ್ಲಿ ಕಮೆಂಟ್ ಮಾಡೋರಿಗೆ ನಾನು ಹೇಳ್ತೀನಿ. ಹಂಗಾಗಿ ಓದ್ತಾ ಇರ್ತೀನಿ ನಿಮ್ಮ ಕಮೆಂಟ್ಗಳ್ನೆಲ್ಲ. ಕನ್ನಡದಲ್ಲಿ ಬರೋ ಕಮೆಂಟೆಲ್ಲ ಓದ್ತಾ ಇರ್ತೀನಿ. ಎಲ್ಲರೂ ಚೆನ್ನಾಗಿ ಕಮೆಂಟ್ ಮಾಡ್ತೀರಾ. ನಿಮಗೆಲ್ಲ ನಿಮ್ಮೆಲ್ಲರ ಆಶೀರ್ವಾದ ಹಿಂಗೆ ಇರಲಿ. ಒಬ್ಬೊಬ್ಬರು ಬ್ಯಾಡ್ ಕಮೆಂಟು ಹಾಕ್ತಾರೆ, ಆದರೂ ಬೇಜಾರೇನು ಅನಿಸಲ್ಲ. ಬ್ಯಾಡ್ ಕಮೆಂಟ್ ಹಾಕೋರು ಇರಬೇಕಲ್ವ. ಅವರೆಲ್ಲ ಇದ್ದಾಗಲೇ ನಮಗೂ ಒಂದು ಏನೋ ಒಂದು. ಹಂಗಾಗಿ ಇವಾಗ ಬ್ಯಾಡ್ ಕಮೆಂಟ್ ಹಾಕೋರು ಬೇಕು, ಒಳ್ಳೆ ಕಮೆಂಟ್ ಹಾಕೋರು ಬೇಕು, ಇಬ್ಬರೂ ಬೇಕು ನಮಗೆ. ಹಂಗಾಗಿ ಕಮೆಂಟೆಲ್ಲ ಓದ್ತಾ ಇದ್ದೆ. ನನಗೆ ಮನೆ ಕೆಲಸನೇ ಹಿಡಿತೈತಿ. ಇವಾಗ ಇದೆಲ್ಲ ಮಾಡಿ, ನೀರು ತುಂಬ್ಕೊಂಡು, ಬಟ್ಟೆ ಎಲ್ಲ ಮಡಚಿಕ್ಕಿ, ಅಡುಗೆ ಮಾಡಿ ಅಷ್ಟೊತ್ತಿಗೆ 9 ಗಂಟೆ ಆಗ್ತೈತೆ. ಎಲ್ಲ ಮಾಡಿ ಮಲಗಬೇಕು. ಆಮೇಲೆ ಇನ್ನೂ ಒಂದು ಚಳಿಗಾಲ ಇನ್ನು ಶುರುವಾಯಿತು. ಇವಾಗ ಕಾರ್ತಿಕ ಚಳಿ ಜಾಸ್ತಿ. ಇನ್ಮೇಲೆ ಸೃಷ್ಟಿ ಅಂದರೆ ಧನುರ್ಮಾಸದ ಟೈಮಿಗೆ ಸಿಕ್ಕಾಪಟ್ಟೆ ಚಳಿ. ಆವಾಗ ಯಪ್ಪ ಹೆಂಗಪ್ಪ, ಈಗಲೇ ಎದ್ದೇಳೋಕ್ಕಾಗಲ್ಲ, ಬೆಳಗ್ಗೆ ಟೈಮ್ ಬೇಗ ಎದ್ದೇಳೋಕ್ಕೆ ಆಗೋಲ್ಲ ಅಂಥದ್ದು. ನಾನಿವತ್ತು ಲೇಟಾಗೇ ಎದ್ದಿದ್ದೆ, ಅಂದರೆ 6:30ಗೆ ಎದ್ದಿದ್ದೆ. ಏನೂ ಕೆಲಸ ಇಲ್ಲ ಅಂದ್ಕೊಂಡು ಸುಮ್ಮನೆ ಮಲಗಿಬಿಟ್ಟಿದ್ದೆ. ಸಾಂಬಾರು ಇತ್ತಲ್ಲ, ಚಟ್ನಿ ಇತ್ತು, ಅದಕ್ಕೆ ಅನ್ನ ಮಾಡಿಟ್ಟು ಹೋಗೋಣ ಬಿಡು ಅಂದ್ಬಿಟ್ಟು ಇವತ್ತು 6:45ಗೆ ಎದ್ದಿದ್ದೆ. ಹಂಗಾಗಿ ಎಲ್ಲ ಕೆಲಸ ಹಂಗೆ ಇತ್ತು. ಅದಕ್ಕೇ ಇದೆಲ್ಲ ಸೋಸಿಟ್ಟೆ. ನೋಡಿ, ಇಷ್ಟು ಟಮಾಟೆ ಹಣ್ಣು ತಗೊಂಬಂದೆ. ಇಷ್ಟಿಷ್ಟೇ ತತ್ತೀನಿ. ಇತ್ತೀಚೆಗಂತೂ ಜಾಸ್ತಿ ತರೋಕ್ಕಾಗಲ್ಲ, ಯಾಕಂದರೆ ಅಷ್ಟು ಅಮೌಂಟ್ ಇಲ್ಲ ನನ್ನ ಹತ್ರ. ಏನೋ ಇರೋದ್ರಲ್ಲಿ ಇದು ಮಾಡೋದಷ್ಟೇ. ಹುಣಸೆಹಣ್ಣು ತಂದೆ. ಹುಣಸೆಹಣ್ಣು ಖಾಲಿ ಆಗಿಬಿಟ್ಟಿತ್ತು ಮನೆಯಲ್ಲಿ. ಹುಣಸೆಹಣ್ಣು ತಂದೆ ಆಯಿತು. ಕೊತ್ತಂಬರಿ ಸೊಪ್ಪೆಲ್ಲ ಸೋಸಿದ್ದಾಯಿತು. ಮತ್ತು ಟೊಮೊಟೊ ಇಷ್ಟೇ. ಇದು 1 kg 20 ರೂಪಾಯಿ ಹೇಳಿದ್ರು. ನಾನು ಅರ್ಧ kg ತಂದೆ ಸಾಕು ಅಂತ. ನನ್ನ ಬಜೆಟ್ ಇರೋದೇ ಅಷ್ಟು. ಏನು ಮಾಡೋದು, ಎಲ್ಲ ಒಂದೇ ಸಲ ಅಷ್ಟು ತರೋಕ್ಕೂ ನಮ್ಮ ಹತ್ರ ದುಡ್ಡುಗಳಿರಲ್ಲ. ಎಷ್ಟಾಗುತ್ತೋ ಅಷ್ಟು. 50 ಗ್ರಾಮ್ ಹುಣಸೆಹಣ್ಣು ಅಂತಿದ್ದು
ಇದು ಇಲ್ಲಿ ಕೊಟ್ಟಿರೋದು 50 ಗ್ರಾಮ್ ಹುಣಸೆಹಣ್ಣು ಐತಾ ಇದು 100 ಗ್ರಾಮ್ 30 ರೂಪಾಯಿ ಹೇಳಿದ್ರು. ನಾನು 50 ಗ್ರಾಮ್ ತೊಗೊಂಡೆ, ಜಾಸ್ತಿ ದುಡ್ಡು ಇರಲಿಲ್ಲ ಅದಕ್ಕೇ. ಹುಣಸೆಹಣ್ಣು ಖಾಲಿಯಾಗಿತ್ತು.